ಆತ್ಮೀಯ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಬನ್ನಟ್ಟಿಗೆ ಸ್ವಾಗತ. ನೀವು ಈಗಾಗಲೇ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸೈನಿಕ್ ನವೋದಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿಕೊಂಡಿದ್ದೀರಿ. ಇನ್ನು ಬರುವಂತಹ ಮೊರಾರ್ಜಿ, ಆದರ್ಶ್, ಆಳ್ವಾಸ್ ಪರೀಕ್ಷೆಯನ್ನು ತಯಾರಿ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾವು ಇಂದಿನ ತರಗತಿಗಳಲ್ಲಿ ಮೊರಾರ್ಜಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗೋಣ. ನಿಮ್ಮ ಏನು ಸಮಸ್ಯೆಗಳದಾವೆ ಅದನ್ನು ಸಾಲ್ವ್ ಮಾಡ್ಕೊತಾ ಹೋಗೋಣ. ಮೊದಲಿಗೆ ವಿದ್ಯಾರ್ಥಿಗಳೇ, ಮೊರಾರ್ಜಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ. ಇಲ್ಲಿ ನೋಡ್ರಿ, ಮೊದಲೇ ಪ್ರಶ್ನೆ, ಚನ್ನ ಮಲ್ಲಿಕಾರ್ಜುನ ಎಂಬುದು ಕೆಳಗಿನ ಯಾವ ವಚನಗಳ ಅಂಕಿತವಾಗಿದೆ? ನೋಡ್ರಿ, ಇದಂತೂ ಬಹಳ ಸರಳವಾದ ಪ್ರಶ್ನೆ. ಮೊದಲಿಗೆ ಬಸವಣ್ಣನವ್ರದ್ದು ಯಾವ್ದು ಹೇಳ್ರಿ? ಕೂಡಲ ಸಂಗಮ ದೇವ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಅಕ್ಕ ಮಹಾದೇವಿ, ಅಕ್ಕಮ್ಮ ಚನ್ನಮಲ್ಲಿಕಾರ್ಜುನ ಎಂಬುದು ಅಕ್ಕ ಮಹಾದೇವಿಯವರ ಅಂಕಿತ ನಾಮ. ಆನ್ಸರ್ ಬಿಟ್ಟು ಆಗ್ತೈತ್ರಿ. ಇಲ್ಲಿ ಮೂರನೇ ಆಯ್ಕೆ ನೋಡ್ರಿ, ಅಲ್ಲಮ ಪ್ರಭು ಇವರ ಅಂಕಿತ ನಾಮ ಯಾವ್ದಪ್ಪ ಅಂತಂದ್ರ ಗುಹೇಶ್ವರ. ಅದೇ ರೀತಿ ಅಂಬಿಗರ ಚೌಡಯ್ಯವರ ಅಂಕಿತ ನಾಮ, ಇದು ನಿಮ್ಗೆ ಗೊತ್ತಿರಲಿ, ವಿಶೇಷವಾದಂತಹದ್ದು. ಎಲ್ಲ ವಚನಕಾರರ ಅಂಕಿತ ನಾಮ ಬಸವಣ್ಣನವರದು ಕೂಡಲ ಸಂಗಮ ದೇವ, ಅಕ್ಕ ಮಹಾದೇವಿ ಅವರದು ಚನ್ನಮಲ್ಲಿಕಾರ್ಜುನ, ಅಲ್ಲಮ ಪ್ರಭು ಅವರದು ಗುಹೇಶ್ವರ ಇದ್ರೆ, ಅಂಬಿಗರ ಚೌಡಯ್ಯವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಅವರ ಹೆಸರನ್ನೇ ಅಂಕಿತ ನಾಮವನ್ನಾಗಿ ಮಾಡಿಕೊಂಡಿದ್ದಾರೆ. ಅವರೇ ಅಂಬಿಗರ ಚೌಡಯ್ಯನವರು. ಇಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಚನ್ನಮಲ್ಲಿಕಾರ್ಜುನ, ಇದು ಅಕ್ಕ ಮಹಾದೇವಿಯವರ ಅಂಕಿತ ನಾಮ. ಆಪ್ಷನ್ ಬಿಟ್ಟು ಆಗ್ತದ. ಇನ್ನು ಎರಡನೇ ಪ್ರಶ್ನೆ, ನೋಡ್ರಿ, ಎರಡನೇ ಪ್ರಶ್ನೆ ಒಂದು ಗಾದೆ ಮಾತೈತ್ರಿ. ಗಿಡವಾಗಿ ಬಗ್ಗದ್ದು ಡ್ಯಾಶ್ ಕೆಳಗಿನ ಪದಗಳಿಂದ ಆಯ್ದು ಗಾದೆಯನ್ನು ಪೂರ್ಣಗೊಳಿಸಿ. ಗಿಡವಾಗಿ ಬಗ್ಗದ್ದು ಬಹಳ ಸರಳವಾದ ಗಾದೆ ಮಾತು. ಇಲ್ಲಿ ನೋಡ್ರಿ, ಮರವಾಗಿ ಮುರಿದೀತೆ, ಇದು ಆಗಂಗಿಲ್ಲ. ಯಾಕಂತಂದ್ರ ಅದಕ್ಕೆ ಹೊಂದಾಣಿಕೆ ಆಗಂಗಿಲ್ಲ. ಎರಡನೇದು ನೋಡ್ರಿ, ಮರವಾಗಿ ಬೆಳೆದೈತಿ, ಮರವಾಗಿ ಯಾವಾಗಾದ್ರೂ ಬೆಳಿತೈತ್ರಿ, ಅದಾಗಂಗಿಲ್ಲ. ನೆಕ್ಸ್ಟ್, ಮರವಾಗಿ ಒಣಗಿತಿ, ನಾವು ನೀರು ಹಾಕ್ಲಿಕ್ಕೆ ಮರ ಒಣಗ್ತೈತ್ರಿ. ಇಲ್ಲಿ ನೋಡ್ರಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತಿ. ಇದನ್ನ ನಾವು ಬರೇ ಮರ ಗಿಡ ಇದಕ್ಕಾಗಿ ನಾವು ಅರ್ಥ ಮಾಡ್ಕೋಬಾರ್ದು. ಇದರ ಅರ್ಥ ಏನಪ್ಪಾ ಅಂತಂದ್ರ, ವಿದ್ಯಾರ್ಥಿಗಳು ತಪ್ಪುಗಳು ಮಾಡೋದು ಸಹಜ, ತಪ್ಪು ಕಲಿಕೆಯ ಸೋಲಲ್ಲ. ಇದು ಇವತ್ತು ನಾವು ತಪ್ಪು ಮಾಡಿದ್ರೆ ಅದನ್ನ ತಿದ್ದುಕೊಂಡ ನಾವು ಮುಂದೆ ಹೋಗ್ಬೇಕು. ಅದಕ್ಕಾಗಿ ನೋಡ್ರಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ, ಆನ್ಸರ್ D4 ಆಗ್ತತಿ. ವಿದ್ಯಾರ್ಥಿಗಳು ನೋಡ್ರಿ, ಸಣ್ಣವರಿದ್ದಾಗ ನಾವು ತಪ್ಪು ಮಾಡ್ತಿರ್ತೀವಿ, ಅದಕ್ಕೆ ಬುದ್ಧಿವಾದ ಹೇಳ್ತಿರ್ತಾರೆ. ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಕೂಡ ಒಂದು ದೈಹಿಕ ಕ್ಷಮತೆ ನೀಡ್ತಾ ಇರ್ತಾರೆ. ಅದಕ್ಕಾಗಿ ಈಗ ನಾವು ಸಣ್ಣ ಗಿಡ ಇದ್ದಾಗನ ಅದು ಯಾಂಶಿ ಆ ಕಡೆ ಅಡ್ಡ ತಿಡ್ಡ ಬೆಳ್ಳಾರ ಅದಕ್ಕೊಂದು ಕಟ್ಟಿಗೆ ಹೋಗುದು, ಒಂದು ದಾರ ಕಟ್ಟಿದ್ರೆ ಏನಾಗ್ತೈತ್ರಿ, ಅದ ಸ್ಟ್ರೇಟಾಗಿ ಬೆಳಿತೈತಿ. ಅದೇ ರೀತಿ ಅದಕ್ಕೆ ನೋಡ್ರಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಕರೀತಾರೆ. ಅದಕ್ಕಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತಿ, ಈ ಗಾದೆ ಮಾತನ್ನ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ಈಗ ಸಣ್ಣವರಿದ್ದಾಗ ಏನು ತಪ್ಪು ತಡೆಗಳನ್ನ ಮಾಡ್ತಾ ಇರ್ತೀವಿ, ಅದನ್ನು ನಾವು ತಿದ್ದುಕೊಂಡು ಮುಂದೆ ಹೋಗ್ಬೇಕು. ಮುಂದೆ ಹೋದ್ರೆ ಏನಾಗ್ತತಿ, ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗ್ತತಿ ಅಂತ ಹೇಳ್ಬೋದು. ಇನ್ನು ಮೂರನೇ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡು ಪದ ಗುರುತಿಸಿ. ಇಲ್ಲಿ ನೋಡ್ರಿ, ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡು ಪದ ಗುರುತಿಸಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಜೋಡು ನುಡಿ ಕೇಳ್ಯಾರ. ಇಲ್ಲಿ ನೋಡ್ರಿ, ನಿಮಗೆ ಮೊರಾರ್ಜಿ ಪರೀಕ್ಷೆಯಲ್ಲಿ ದುರುಕ್ತಿಯನ್ನು ಕೇಳ್ತಾರ, ಜೋಡು ನುಡಿ ಕೇಳ್ತಾರ, ಅನುಕರಣಾವಯನ್ನು ಕೇಳ್ತಿರ್ತಾರ. ಇಲ್ಲಿ ದುರುಕ್ತಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದ ಪದ 2 ಬಾರಿ ಬರ್ತೈತಿ, ಅದು ದುರುಕ್ತಿ. ಜೋಡು ನುಡಿ ಅಂದ್ರ ಒಂದು ಪದ ಜೊತೆ ಬೇರೆ ಪದ ಹೊಂದ್ಕೊಂಡು ಹೋಗ್ತತಿ, ಅದಕ್ಕಾಗಿ ಇಲ್ಲಿ ಜೋಡು ನುಡಿ ಅಂತ ಕರೀತಾರ. ಇಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡು ಪದ ಗುರುತಿಸಿ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ, ನದಿ ಎತ್ ಕೊಟ್ಟಾರ, ಇಲ್ಲಿ ಆಗಂಗಿಲ್ರಿ. ಕಾಲುವೆ ಎತ್ ಕೊಟ್ಟಾರ, ಇದು ಆಗಂಗಿಲ್ಲ. ನೆಕ್ಸ್ಟ್ ಗುಂಡಿ ಎತ್ ಕೊಟ್ಟಾರ, ಇದು ಆಗಂಗಿಲ್ಲ. ಇಲ್ಲಿ ಕೊಳ್ಳ ನೋಡ್ರಿ, ಹಳ್ಳ ಕೊಳ್ಳ ಬೇರೆ ಪದ ಆದ್ರೂ ಜೊತೆಗೂಡಿ ಬರ್ತೈತಿ, ಹಳ್ಳ ಕೊಳ್ಳ. ಅದಕ್ಕಾಗಿ ಆಪ್ಷನ್ D4 ಆಗ್ತತಿ. ಆಪ್ಷನ್ D4 ಹಳ್ಳ ಕೊಳ್ಳ. ನೋಡ್ರಿ, ದುರುಕ್ತಿ ಅಂದ್ರ ಒಂದ ಪದ 2 ಬಾರಿ ಬರುದು. ಉದಾಹರಣೆಗೆ ಬೇಕು ಬೇಕು, ಸಾಕು ಸಾಕು, ಮಾಡು ಮಾಡು, ಇಂಥವ ದುರುಕ್ತಿ ಪದಗಳ ಉದಾಹರಣೆ. ಜೋಡು ಹಳ್ಳ ಕೊಳ್ಳ, ಹುಳ ಬುಟ್ಟಿ, ಬೆಟ್ಟ ಗುಡ್ಡ, ಇವೆಲ್ಲ ಜೋಡು ನುಡಿಗಳು ಆಗ್ತಾವ್ರಿ. ಆಪ್ಷನ್ D4. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ನದಿ, ಬೆಟ್ಟ, ಸಮುದ್ರ, ಸರೋವರ. ಇಲ್ಲಿ ನೋಡ್ರಿ,
ಗುಂಪಿಗೆ ಸೇರದ ಪದ, ಇದು ಬಹಳ ಇಂಪಾರ್ಟೆಂಟ್ ರೀ. ಗುಂಪಿಗೆ ಸೇರದ ಪದ ಮೊದಲು ನಾವು ಪ್ರಶ್ನೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದ್ಕೋಬೇಕು. ಅರ್ಥ ಮಾಡ್ಕೋಬೇಕ್ರಿ. ನಾವು ಪ್ರಶ್ನೆಯನ್ನ ಓದ್ಲಾರದ ಡೈರೆಕ್ಟ್ ನೀವು ಆಯ್ಕೆಗಳು ಬಂದಲ್ಲಿ ಉತ್ತರ ಕಂಡು ಹಿಡಿತಂದ್ರೆ ತಪ್ಪಾಗೋ ಚಾನ್ಸಸ್ ಬಹಳಷ್ಟು ಇರ್ತದ. ಅದಕ್ಕಾಗಿ ಗುಂಪಿಗೆ ಸೇರದ ಪದ ನೋಡ್ರಿ, ಇಲ್ಲಿ ನದಿ, ಬೆಟ್ಟ, ಸಮುದ್ರ, ಸರೋವರ ಈ ರೀತಿ ಕೊಟ್ಟಾರ. ಇಲ್ಲಿ ನೋಡ್ರಿ, ಸರೋವರ ಅಂದ್ರು ಒಂದರಿ ಒಂದ ಆಗ್ತದ. ಇಲ್ಲಿ ಬೆಟ್ಟ ಅಂದ್ರ ಡಿಫ್ರೆಂಟ್ ಐತ್ರಿ ಬೆಟ್ಟ ಅನ್ನೋದು. ಇಲ್ಲಿ ನದಿ ಅಂದ್ರು ಒಂದ, ಸಮುದ್ರ ಅಂದ್ರು ಒಂದ. ಅದಕ್ಕಾಗಿ ಸರೋವರ, ನದಿ, ಸಮುದ್ರ ಇವು ಮೂರು ಹೊಂದಾಣಿಕೆ ಆಗ್ತವ. ಅದಕ್ಕಾಗಿ ಇವು ಇಲ್ಲಿ ಆಪ್ಷನ್ B2 ಅಂದ್ರ ಬೆಟ್ಟ, ಗುಂಪಿಗೆ ಸೇರದ ಪದ ಇಲ್ಲಿ ಬೆಟ್ಟ ಆಗ್ತದ. ಇದು 4ನೇ ಪ್ರಶ್ನೆಯ ಸರಿಯಾದ ಉತ್ತರ B2 ಬೆಟ್ಟ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ್ರೆ. ಮುಂದಿನ ಪ್ರಶ್ನೆ ನೋಡ್ರಿ, ನೆರವು ಪದದ ಸಮಾನಾರ್ಥಕ ಪದವನ್ನು ಗುರುತಿಸಿ. ನೆರವು ಪದದ ಸಮಾನಾರ್ಥಕ ಪದ. ಇಲ್ಲಿ ನೋಡ್ರಿ, ಪ್ರಶ್ನೆ ಓದುವಾಗ ಅವರ ಸಮಾನಾರ್ಥಕ ಕೇಳ್ಯಾರೋ, ಏನು ವಿರುದ್ಧಾರ್ಥಕ ಕೇಳ್ಯಾರೋ, ಏನು ಸಮಾನಾರ್ಥಕ ಬಲ್ಲದ, ವಿರುದ್ಧಾರ್ಥಕ ಬಲ್ಲದ, ಈ ರೀತಿ ಸ್ವಲ್ಪ ಗೊಂದಲಮಯ ಉಂಟಾಗುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರ. ಅದಕ್ಕಾಗಿ ವಿದ್ಯಾರ್ಥಿಗಳೇ ಸರಿಯಾದ ರೀತಿಯಿಂದ ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡ ನಾವು ಆಯ್ಕೆಗಳಲ್ಲಿ ಕಂಡುಹಿಡಬೇಕಾಗ್ತದೆ ಸರಿಯಾದ ಉತ್ತರವನ್ನ. ಅದಕ್ಕೆ ನೆರವು ನೋಡ್ರಿ, ಇಲ್ಲಿ ಅಡಚಣೆ ಅಂದ್ರ ಇದು ತೊಂದರೆ, ಇದಾಗಂಗಿಲ್ಲ. ನೆಕ್ಸ್ಟ್ ಕೆಡಕು ಅಂದ್ರೂ ತೊಂದರೆನ, ಇದು ಆಗಂಗಿಲ್ಲ. ಇಲ್ಲಿ ಸಹಾಯ ಆಗ್ಬೋದ್ರಿ, ಯಾಕಂದ್ರೆ ನಾವು ಒಮ್ಮೆ ಉತ್ತರ ಕಂಡಿಡಕ್ಕಾಗಲ್ಲ. ಇನ್ನೊಂದು ಆಯ್ಕೆ ಐತಿ ನೋಡ್ರಿ, ಇಲ್ಲಿ ತೊಂದರೆ ನೋಡ್ರಲ್ಲ, ಅಡಚಣೆ, ಕೆಡಕು, ತೊಂದರೆ ಇವು ಮೂರು ಸಮಾನಾರ್ಥಕ ಆಗ್ತವ. ಅದಕ್ಕಾಗಿ ಇಲ್ಲಿ ಸಹಾಯ ಅಂದ್ರೆ ಇಲ್ಲಿ ನೆರವು ಪದದ ಸಮಾನಾರ್ಥಕ ಪದ ಯಾವ್ದಾಗ್ತದೆ ಹೇಳ್ರಿ, C3 ಸಹಾಯ ಆಗ್ತದ. ನೆರವು ಪದದ ಸಮಾನಾರ್ಥಕ ಪದ ಸಹಾಯ ಅಂತಂದ್ರೆ ಇನ್ನೊಬ್ರಿಗೆ ನಾವು ಸಹಾಯವನ್ನ ಮಾಡಬೇಕು. ಇಲ್ಲಿ ನೋಡ್ರಿ 6ನೇ ಪ್ರಶ್ನೆ, ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿ ಕೊಟ್ಟಾರ. ಭಾರತೀಯ ಸಾಹಿತ್ಯಗಳಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿ ಕನ್ನಡದಲ್ಲಿ ಒಟ್ಟು 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇಲ್ಲಿ ನೋಡ್ರಿ, ಮೊದಲೇ ಆಯ್ಕೆ ಸಿದ್ದಯ್ಯ ಪುರಾಣಿಕ್. ಸಿದ್ದಯ್ಯ ಪುರಾಣಿಕ್ ಅವರು ಆಧುನಿಕ ವಚನಕಾರರೆಂದೇ ಖ್ಯಾತರಾಗಿದ್ದಾರೆ. ಇವರು ಇದಕ್ಕೆ ಬರಂಗಿಲ್ರಿ. ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿ ಅಂದ್ರೆ ಕುವೆಂಪು ಇವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡವರು ಮೊದಲೇದವರು. ಇವರ ಕೃತಿ ಯಾವ ಕೃತಿಗೆಪ್ಪ ಅಂತಂದ್ರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಎಷ್ಟರಲ್ಲಿ ಅಂತಂದ್ರ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಕುವೆಂಪು ಅವರು ಪಡೆದುಕೊಂಡಿರ್ತಾರ. ಮೊಟ್ಟ ಮೊದಲಿಗೆ ಪಡೆದುಕೊಂಡವರು ಕನ್ನಡದಲ್ಲಿ ಯಾರಪ್ಪ ಅಂತಂದ್ರ ಕುವೆಂಪು ಅವರು. ಯಾವ ಕೃತಿಗೆ ಕೇಳ್ತಾರ, ಶ್ರೀರಾಮಾಯಣ ದರ್ಶನಂ. ಎಷ್ಟರಲ್ಲಿ ಕೇಳಿದ್ರ 1967ರಲ್ಲಿ. ನೆಕ್ಸ್ಟ್ ನೋಡ್ರಿ, ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಗೀತೆಯನ್ನ ಬರೆದಾರ. ನಿಸಾರ್ ಅಹಮದ್ ನಿತ್ಯೋತ್ಸವ ಗೀತೆಯ ರಚನಾಕಾರ ಯಾರಪ್ಪ ಅಂತಂದ್ರ ನಿಸಾರ್ ಅಹಮದ್. ಇನ್ನು HS ವೆಂಕಟೇಶ್ ಮೂರ್ತಿ ಅವರು, ಇವರು ಕೂಡ ಸಾಹಿತಿಗಳು. ಇಲ್ಲಿ ಆನ್ಸರ್ ಯಾವ್ದಾಗ್ತದೆ ಹೇಳ್ರಿ, ಕೆಳಗಿನ ಸಾಹಿತಿಗಳ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿ ಕೇಳಿದ್ರೆ ಕುವೆಂಪು ಅವ್ರದ್ದು. ಇದರ ಒಂದು ಸ್ವಲ್ಪ ಹಿನ್ನೆಲೆ ನೋಡಿದಾಗ ಇದ್ರ ಇನ್ನೂ 8 ಜನ ಯಾರ್ಯಾರ್ರಿ ಅದನ್ನ ಸ್ವಲ್ಪ ತಿಳ್ಕೊಂಡು ಭಾಳ ಸಿಂಪಲ್ ನೋಡ್ರಿ. ಇಲ್ಲಿ ಮೊದಲೇದಾಗಿ ಕುವೆಂಪು ಅವ್ರದ್ದು ಗೊತ್ತೈತೆ ನಿಮ್ ಶ್ರೀರಾಮಾಯಣ ದರ್ಶನಂ 1967ರಲ್ಲಿ ಪಡೆದುಕೊಳ್ತಾರ. ನೆಕ್ಸ್ಟ್ ನೋಡ್ರಿ, ದ.ರಾ ಬೇಂದ್ರೆ ಅವರು ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತದೆ. ಎಷ್ಟರಲ್ಲಿಪ್ಪ ಅಂತಂದ್ರ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತದೆ. ಇದಾದ ನಂತರ ಶಿವರಾಮ್ ಕಾರಂತ್ ಅವರಿಗೆ ಮುಕ್ಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತದೆ. ಎಷ್ಟರಲ್ಲಿ ಅಂತಂದ್ರೆ 1977ರಲ್ಲಿ. ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರಿಗೆ ಚಿಕ್ಕವೀರ್ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತದೆ. ಇದು ಎಷ್ಟರಲ್ಲಿಪ್ಪ ಅಂತಂದ್ರೆ ಇದು
1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದೆ. ನೆಕ್ಸ್ಟ್ ವಿಕ್ರು ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್, ಅವರಿಗೆ ಶಾರ್ಟ್ಕಟ್ಟಲ್ಲಿ ವಿಕ್ರು ಗೋಕಾಕ್ ಅಂತ ಕರೀತಾರ. ಇವರು ಭಾರತ ಸಿಂಧು ರಶ್ಮಿ, ಭಾರತ ಸಿಂಧು ರಶ್ಮಿಗೆ ಈ ಕೃತಿಗೆ ಭಾರತ ಸಿಂಧು ರಶ್ಮಿ ಈ ಕೃತಿಗೆ ಏನಾಗ್ತದೆ ಹೇಳ್ರಿ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದೆ. ಎಷ್ಟರಲ್ಲಿ ಅಂತಂದ್ರ 1990ರಲ್ಲಿ 1990ರಲ್ಲಿ. ನೆಕ್ಸ್ಟ್ ಯು ಆರ್ ಅನಂತಮೂರ್ತಿ, ಯು ಆರ್ ಅನಂತಮೂರ್ತಿ, ಯು ಆರ್ ಅನಂತಮೂರ್ತಿ ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ ಕೃತಿಗೆ, ಸಮಗ್ರ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದ. ಎಷ್ಟರಲ್ಲಿಪ್ಪ ಅಂತಂದ್ರೆ 1994ರಲ್ಲಿ. ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ 1994ರಲ್ಲಿ. ಇವು ನೋಡ್ರಿ ಯಾಕೆ 8 ಜನದ ನಾವು ಹಿನ್ನೆಲೆ ನೋಡ್ಬೇಕಪ್ಪ ಅಂತಂದ್ರೆ ಈ ಸಲ ಕೇಳ್ಯಾರ ಕುವೆಂಪು ಅವ್ರದ್ದು ಕೇಳ್ಯಾರ, ಮತ್ತು ಮುಂದಿನ ಪರೀಕ್ಷೆಯಲ್ಲಿ ಇನ್ನು ಈ ವರ್ಷ ಕೇಳ್ಬೋದು ದರಾ ಬೇಂದ್ರೆ ಅವ್ರು ಕೇಳ್ಬೋದು, ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರು ಕೇಳ್ಬೋದು. ಅದಕ್ಕಾಗಿ ಒಂದು ಸ್ವಲ್ಪ ಏನೈತಿ ನೀವು ಎಲ್ಲ ಓದ್ಬೇಕಾಗ್ತದೆ. ನೆಕ್ಸ್ಟ್ ಯಾರು ನೋಡ್ರಿ ಗಿರೀಶ್ ಕಾರ್ನಾಡ್, ಗಿರೀಶ್ ಕಾರ್ನಾಡ್ ಅವರಿಗೆ ಇವರಿಗೂ ಕೂಡ ಸಮಗ್ರ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದ. ಅದೆಷ್ಟರಲ್ಲಿಪ್ಪ ಅಂತ 1998ರಲ್ಲಿ. ಇನ್ನು ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಇವರಿಗೂ ಕೂಡ ಸಮಗ್ರ ಸಾಹಿತ್ಯ ಕೃತಿಗೆ ಸಮಗ್ರ ಸಾಹಿತ್ಯ ಇವರು ಜ್ಞಾನಪೀಠ ಪ್ರಶಸ್ತಿ ದೊರಕ್ತದೆ. ಎಷ್ಟರಲ್ಲಿಪ್ಪ ಅಂತಂದ್ರೆ ಇವರು 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದ. ಈ ಒಟ್ಟು ಕನ್ನಡದಲ್ಲಿ 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ನೋಡ್ರಿ. ಮೊದಲನೇದಾಗಿ ಕುವೆಂಪು ಅವರದು ಶ್ರೀ ರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಸಿಗ್ತದ. ಅದಾದ ನಂತರ ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಗೆ 4 ತಂತಿ ಕೃತಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದ. ಅದ ನಂತರ ಶಿವರಾಮ್ ಕಾರಂತ್ ಮುಖಜ್ಜಿಯ ಕನಸುಗಳು 1977ರಲ್ಲಿ ಈ ಪ್ರಶಸ್ತಿ ದೊರಕ್ತದ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕವೀರ್ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದ. ವಿಕ್ರು ಗೋಕಾಕ್ ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ ಭಾರತ ಸಿಂಧು ರಶ್ಮಿ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದ. ಅದೇ ರೀತಿ ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಈ ಪ್ರಶಸ್ತಿ ದೊರಕ್ತದೆ. ಇನ್ನು ಗಿರೀಶ್ ಕಾರ್ನಾಡ್ ಇವರಿಗೂ ಕೂಡ ಸಮಗ್ರ ಸಾಹಿತ್ಯ ಕೃತಿಗೆ 1998ರಲ್ಲಿ ಈ ಪ್ರಶಸ್ತಿ ದೊರಕ್ತದೆ. ಇನ್ನು ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಇವರು ಕೂಡ ಸಮಗ್ರ ಸಾಹಿತ್ಯ ಕೃತಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದೆ. ವಿದ್ಯಾರ್ಥಿಗಳೇ, ಈ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಅದರ ಹಿನ್ನೆಲೆ ನೋಡಿದಾಗ ಮುಂದೆ ಕೇಳುವಂಥ ಸಂಭವನೀಯ ಪ್ರಶ್ನೆಗಳು ಬಹಳಷ್ಟು ಇರ್ತಾವ. ಇದರ ಕಡೆ ಒಂದು ಚೂರ ಗಮನ ಇರಲಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ರೈತನ ಮಿತ್ರ EVS ಒಂದು ವಿಷಯದ ಮೇಲೆ ಬಂದಂಥ ಪ್ರಶ್ನೆ, ಬಹಳ ಸರಳವಾದ ಪ್ರಶ್ನೆ. ರೈತನ ಮಿತ್ರ ಇಲ್ಲಿ ಇಲಿಗಳು ಕೇಳ್ಯಾರ, ಇದಾಗಂಗಿಲ್ಲ. ಆನೆಗಳು ಇದು ಆಗಂಗಿಲ್ಲ. ಮಂಗಗಳು ಇದಾಗಂಗಿಲ್ಲ. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ರೈತನ ಮಿತ್ರ ಅಂತಂದ್ರೆ ಎರೆಹುಳು D4 ಆಗ್ತದ. ರೈತನ ಮಿತ್ರ ಯಾಕಂತಂದ್ರೆ ಎರೆಹುಳು ಗೊಬ್ಬರ ನಮ್ಮ ಹೊಲದಲ್ಲಿ ಒಂದು ಯಾವುದೇ ರೀತಿ ಒಂದು ಬೆಳೆ ತೆಗಿಬೇಕಾದ್ರೆ ಮೊದಲ ಮಣ್ಣನ್ನು ಹದ ಮಾಡಬೇಕು, ಗೊಬ್ಬರ ಹಾಕಬೇಕು, ಅದನ್ನು ಕಸವನ್ನು ತೆಗಿಬೇಕು, ಕಳೆಯನ್ನು ಕಿತ್ತಿ ಹಾಕಿದಾಗ ಒಂದು ಒಳ್ಳೆಯ ರೀತಿ ಬೆಳೆ ಬರ್ತದೆ. ಅದಕ್ಕಾಗಿ ಮೂಲ ಕಾರಣ ರೈತನ ಮಿತ್ರ ಅಂದ್ರೆ ಗೆಳೆಯ, ಎರೆಹುಳು ಇದು ಇರ್ಬೇಕಾಗ್ತದೆ ಅದರ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಇದು ಒಂದು ಪದ್ಯ ನೋಡ್ರಿ, ನಿಮ್ಮ ಒಂದು ಪಠ್ಯಕ್ರಮದ ಮೇಲೆ ಕೇಳಿರುವಂಥ ಪ್ರಶ್ನೆ. ರವಿ ಕತ್ತಲೊಡನೆ ಪದ್ಯದ ಸಾಲನ್ನು ಈ ಕೆಳಗಿನವುಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ರವಿ ಕತ್ತಲೊಡನೆ ಡ್ಯಾಶ್ ಯಾವ್ದಾಗ್ತದಪ್ಪ ಅಂತಂದ್ರೆ ರವಿ ಕತ್ತಲೊಡನೆ ಡ್ಯಾಶ್ ಇಲ್ಲಿ ಜಗಳವಾಡುವನು, ಕುಣಿದಾಡುವನು, ಮೆರೆದಾಡುವನು, ನಡೆದಾಡುವನು. ಇಲ್ಲಿ ನಿಮ್ಮ ಪಠ್ಯಕ್ರಮದಲ್ಲಿ ಸರಿಯಾದ ಒಂದು ಸಾಲಿಗೆ ಕೊಟ್ಟಂತ ಒಂದು ಆಯ್ಕೆ ಯಾವ್ದಾಗ್ತದೆ ಅಂದ್ರೆ ರವಿ ಕತ್ತಲೊಡನೆ ಜಗಳಾಡುವನು, ರವಿ ಕತ್ತಲೊಡನೆ ಜಗಳಾಡುವನು ಇದೊಂದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಶಾಲೆಗಳಲ್ಲಿ ಆಚರಿಸುವ ಮಕ್ಕಳ ದಿನಾಚರಣೆ ದಿನಾಂಕ ನೋಡ್ರಿ.
ಡೇಸ್ ಬದಲು ಕೇಳ್ತಾರೆ, ದಿನಗಳ ಬದಲ. ವಿಶೇಷತೆ ಅಂದ್ರೆ ಪ್ರತಿಯೊಂದು ತಿಂಗಳಲ್ಲಿ ಹಲವಾರು ವಿಶೇಷ ದಿನಗಳು ಬರ್ತವೆ, ಅದನ್ನು ಕೂಡ ನಾವು ಸರಿಯಾದ ರೀತಿಯಿಂದ ಓದ್ಕೋಬೇಕಾಗ್ತದೆ. ಇಲ್ಲಿ ನೋಡ್ರಿ, ವಿಶೇಷತೆ ಅಂತಂದ್ರೆ ಏನು? 14ನೇ ಏಪ್ರಿಲ್ ಮೊದಲೇದು ನೋಡೋಣ್ರಿ, ಆನ್ಸರ್ ಆಮೇಲೆ ನೋಡೋಣ. 14ನೇ ಏಪ್ರಿಲ್ ಅಂದ್ರೆ ನಮ್ಗೆ ಏನು ತಿಳಿತದ? 14ನೇ ಏಪ್ರಿಲ್ ಅಂತಂದ್ರೆ ಭಾರತೀಯ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜನ್ಮದಿನ. ಭೀಮರಾವ್ ಅವರ ಜನ್ಮದಿನ, ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ 14ನೇ ಏಪ್ರಿಲ್ ಅಂದ್ರೆ. ಇನ್ನು 14ನೇ ಫೆಬ್ರವರಿ ಅಂತಂದ್ರೆ ನಮ್ಮ ಭಾರತೀಯ ಸೈನಿಕರ ಅಂದ್ರೆ ಹಿಂದೆ ನಡೆದ ಗೊತ್ತರೆ, ಪುಲ್ವಾಮಾ ದಾಳಿಯಲ್ಲಿ ಮಡಿದಂಥ ಸೈನಿಕರನ್ನ ನೆನಪಿಸಿಕೊಳ್ಳುವಂಥ ದಿನ ಯಾವುದು? ಇದು ಪುಲ್ವಾಮಾ ದಾಳಿ. ಅದು ಪುಲ್ವಾಮಾ ದಾಳಿ. ಇನ್ನೊಂದು ಆಗ್ತದ್ರೆ ಯಾವುದಂದ್ರೆ ವ್ಯಾಲೆಂಟೈನ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ, ಅದು ಕೂಡ. ಇನ್ನೊಂದು 14ನೇ ನವೆಂಬರ್ ಅಂದ್ರೆ ಅದ ಮಕ್ಕಳ ದಿನಾಚರಣೆ. ಇದು ಮಕ್ಕಳ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾರ್ರಿ? ಯಾರಿಗಾದ್ರೂ ಗೊತ್ತಾ? ನೋಡ್ರಿ, ಭಾಳ ಸರಳ ಐತಿ. ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರ. ನೋಡ್ರಿ, ಮೊದಲ ಪ್ರಧಾನಮಂತ್ರಿಗಳಾಗಿದ್ದರು. ಅವರ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು, ಮಕ್ಕಳ ದಿನಾಚರಣೆಯನ್ನು 14ನೇ ನವೆಂಬರ್ ದಿನದಂದು ಆಚರಣೆ ಮಾಡ್ತಾರೆ. ಇನ್ನು ಕೊನೆಯದಾಗಿ 15ನೇ ಸೆಪ್ಟೆಂಬರ್. ಇದೇನು ವಿಶೇಷತೆ ಅಂತಂದ್ರೆ ಭಾರತದ ಮಹಾನ್ ಇಂಜಿನಿಯರ್ ಆದಂಥ ಸರ್ ಎಂ ವಿಶ್ವೇಶ್ವರಯ್ಯರವರ ಜನ್ಮದಿನವನ್ನು ಇಂಜಿನಿಯರ್ಸ್ ಡೇ ಅನ್ನಾಗಿ ಆಚರಣೆ ಮಾಡ್ತಾರೆ. ಇಂಜಿನಿಯರ್ಸ್ ಡೇ 15ನೇ ಸೆಪ್ಟೆಂಬರ್ ಆಚರಣೆ ಮಾಡ್ತಾರೆ. ಈ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ C3 14ನೇ ನವೆಂಬರ್. ಇದನ್ನೆಲ್ಲ ಯಾಕೆ ಹೇಳಿದ್ರು ಅಂದ್ರೆ ಇದು ನಿಮಗೆ ಈ ದಿನದ ಬದಲು ಪರಿಚಯ ಇರಬೇಕು. 14ನೇ ಏಪ್ರಿಲ್ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜನ್ಮದಿನ, 14ನೇ ಫೆಬ್ರವರಿ ಅಂದ್ರೆ ಪುಲ್ವಾಮಾ ದಾಳಿ, 14ನೇ ನವೆಂಬರ್ ಅಂದ್ರೆ ಮಕ್ಕಳ ದಿನಾಚರಣೆ, 15ನೇ ಸೆಪ್ಟೆಂಬರ್ ಅಂತಂದ್ರೆ ಇದು ಇಂಜಿನಿಯರ್ಸ್ ಡೇ. ಯಾರ ಒಂದು ಜನ್ಮದಿನದ ಅಂಗವಾಗಿ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಣೆ ಮಾಡ್ತೀವಿ. ನಮ್ಮ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಬಹಳ ಸರಳವಾದ ಮೊದಲ ಕನ್ನಡ ವ್ಯಾಕರಣಗಳಲ್ಲಿ ಮೊದಲ ಟಾಪಿಕ್ ಯಾವಪ್ಪ ಅಂತಂದ್ರೆ ವರ್ಣಮಾಲೆಗಳಲ್ಲಿ ಕೇಳುವಂಥ ಪ್ರಶ್ನೆಗಳಿದು. ಒಟ್ಟು ನೋಡ್ರಿ, ಇಲ್ಲಿ ಒಂದು ಸಿಂಪಲ್ ಒಂದು ನಿಮಿಷ ಒಳಗೆ ರಿವಿಷನ್ ಮಾಡಿಬಿಡೋಣ್ರಿ. ನೋಡ್ರಿ, ಒಟ್ಟು ವರ್ಣಮಾಲೆಗಳ ಸಂಖ್ಯೆ 49. ನಮ್ಮ ಕನ್ನಡದಲ್ಲಿ 49 ಅಕ್ಷರಗಳದಾವ್ರಿ. 49 ಅಕ್ಷರಗಳಲ್ಲಿ ಸ್ವರಗಳು ಎಷ್ಟದಾವ್ರಿ? ಸ್ವರಗಳು 13. ಇದರಲ್ಲಿ ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ನೆಕ್ಸ್ಟ್ ವ್ಯಂಜನಗಳು 34 ಅದಾವ್ರಿ. ಇದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಭಾಗ ಮಾಡ್ತೀವಿ ನಾವು. ನೆಕ್ಸ್ಟ್ ಯೋಗವಾಹಕಗಳು ಎಷ್ಟದಾವ್ರಿ? 2 ಅದಾವ. ಎಲ್ಲ ಕೂಡಿಸ್ರಿ, 34 13 ಎಷ್ಟಾತ್ರಿ? 47. 47 2 49 ಆಗ್ತದ ಒಟ್ಟು ಅಕ್ಷರಗಳ ಸಂಖ್ಯೆ. ಇದು ವರ್ಣಮಾಲೆಗಳ ಪರಿಚಯ. ಇಲ್ಲಿ ನೋಡ್ರಿ, ಅನುನಾಸಿಕಾಕ್ಷರಗಳ ಒಟ್ಟು ಸಂಖ್ಯೆ ಕೇಳ್ಯಾರ, ಅದು ಆಪ್ಷನ್ C3 5 ಆಗ್ತದೆ. ಯಾಕಪ್ಪ ಅಂತಂದ್ರೆ ಅನುನಾಸಿಕಗಳು ङ ಞ ನ ನ ಮ ಇವು ಅನುನಾಸಿಕಗಳು. ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರ ಅಂತ ಕರೀತಾರೆ. ಮೂಗಿನ ಸಹಾಯದಿಂದ ङ ಞ ನ ನ ಮ ಈ ರೀತಿ ಕೇಳ್ತಾರ. ಇದು ಒಂದು ಸ್ವಲ್ಪ ನೆನ್ಪಿಟ್ಕೋರಿ. ಆಪ್ಷನ್ C3. ಇನ್ನು ಮುಂದಿನ ಪ್ರಶ್ನೆ, ನೋಡ್ರಿ, ಸಮಾನಾರ್ಥಕ ಪದ ಕೇಳ್ಯಾರ. ಪಟ್ಟಿರುವ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮಾನಾರ್ಥಕ ಪದ ಬರೆಯಿರಿ. ಪಟ್ಟಿರುವ ಮಾದರಿಯಂತೆ, ಮಾದರಿ ಅಂದ್ರೆ ಒಂದು ಕೊಟ್ಟಾರ ಉದಾಹರಣೆ. ಯಾವ್ದ? ಸಮುದ್ರ ಅಂದ್ರ ಕಡಲು, ಇದು ಸಮಾನಾರ್ಥಕ ಪದ. ಕಡಲು ಅಂತ ಕರೀತಾರ, ಸಾಗರ ಅಂತ ಕರೀತಾರ, ಸರೋವರ ಅಂತ ಕರೀತಾರ. ಅದಕ್ಕಾಗಿ ಮಾದರಿಯಂತೆ. ಆಶೀರ್ವಾದ, ಇನ್ನು ಆಯ್ಕೆಗಳಲ್ಲಿ ಏನು ಕೊಟ್ರ ನೋಡ್ರಿ. ಮೊದಲ ಅರ್ಥ ತಿಳ್ಕೊತ ಹೋಗೋಣ್ರಿ. ನಿಂದಿಸು ಅಂದ್ರೆ ಅಪಮಾನ ಮಾಡು, ಅವಮಾನ ಮಾಡು. ನಿಂದಿಸು ಅಂದ್ರೆ ಅಪಮಾನ ಮಾಡು, ಅವಮಾನ ಮಾಡು. ಹರಸು ಅಂದ್ರೆ ಹಾರೈಕೆ, ಅದೇ ಆಶೀರ್ವಾದ. ತೈಜಿಸು ಅಂದ್ರೆ ಬಿಟ್ಟು ಬಿಡುವುದು, ನಾವು ತೈಜಿಸೋದು ಬಿಟ್ಟು ಬಿಡುವುದು. ನೆಕ್ಸ್ಟ್ ಟೀಕಿಸು ಅಂದ್ರೆ ಅಣುಕಿಸೋತಾರಲ್ಲ, ಟೀಕಿಸು
ಆ ರೀತಿ ಆಗ್ತದೆ. ಅದಕ್ಕಾಗಿ ಇಲ್ಲಿ ಆಶೀರ್ವಾದದ ಸಮಾನಾರ್ಥಕ ಪದ ಹರಸು ಆಗ್ತದ. ಹರಸು ಅಂದ್ರೆ ಹಾರೈಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ರಿ, ಏಕವಚನ ಬಹುವಚನ ಅಂದ್ರೆ ನೀವು ಆಲ್ರೆಡಿ ಎಲ್ಲ ನೀವು ಓದಿ ಇರ್ತೀರಿ. ಏಕವಚನ ಅಂತಂದ್ರೆ ಒಂದ ಇರ್ತೈತಿ, ಬಹುವಚನ ಅಂದ್ರೆ ಬಹಳಷ್ಟು ಇರ್ತಾವ. ಮರ ಇದು ಏಕವಚನ, ಮರಗಳು ಬಹುವಚನ. ಈ ರೀತಿ ಇಲ್ಲಿ ನೀನೀಗ ಈ ಸೂಚನೆಯನ್ನು ಅನುಸರಿಸು, ಇದನ್ನು ಬಹುವಚನದಲ್ಲಿ ಬರೆದಾಗ ಏನಾಗ್ತದೆ ನೋಡ್ರಿ, ನೀನೀಗ ಈ ಸೂಚನೆಯನ್ನು ಅನುಸರಿಸು, ಇದೊಂದು ವಾಕ್ಯ ಇದೆ. ಇದನ್ನು ಬಹುವಚನದಲ್ಲಿ ಬರೆದಾಗ ಏನಾಗ್ತದ ಆಯ್ಕೆಗಳು ನೋಡ್ರಿ, ಇಲ್ಲಿ ಗೊತ್ತಾಗ್ತೈತಿ. ನೀವು ಓದಕೋತ ಹೋದ್ರೆ ಯಾವ ಸರಿ ಯಾವ ತಪ್ಪು ಗೊತ್ತಾಗ್ತೈತಿ. ನೀವೀಗ ಈ ಸೂಚನೆಯನ್ನು ಅನುಸರಿಸು, ಇದು ಆಗಂಗಿಲ್ಲ, ತಪ್ಪಾಗ್ತೈತಿ. ನೆಕ್ಸ್ಟ್ ರೀ, ನೀನೀಗ ಈ ಸೂಚನೆಗಳನ್ನು ಅನುಸರಿಸು, ಇದು ಆಗಂಗಿಲ್ಲ, ಬಹುವಚನ ಬಂದಿಲ್ರಿ ಇಲ್ಲಿ, ಅದು ತಪ್ಪಾಗ್ತೈತಿ ರೀ. ನೆಕ್ಸ್ಟ್ ಆಪ್ಷನ್ ಸಿ ಇತ್ತು, ನೀನೀಗ ಈ ಸೂಚನೆಯನ್ನು ಅನುಸರಿಸಿ, ಇದು ಆಗಂಗಿಲ್ಲ. ನೆಕ್ಸ್ಟ್ ಕೊನೆಯ ಲಾಸ್ಟ್ನೇ ಆಯ್ಕೆದಲ್ಲಿ ನೋಡ್ರಿ, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ, ಇದು ಸರಿಯಾದಂತಹ ಬಹುವಚನ ಪಡ್ಕೊಳ್ತೈತಿ. ಅದಕ್ಕಾಗಿ ಆಪ್ಷನ್ ಡಿ4 ಆಗ್ತದ ನೋಡ್ರಿ. ನೀನೀಗ ಈ ಸೂಚನೆಯನ್ನು ಅನುಸರಿಸು, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ, ಆನ್ಸರ್ ಡಿ4. ಇನ್ನ ಮುಂದಿನ ಪ್ರಶ್ನೆ, ಹದಿಮೂರನೇ ಪ್ರಶ್ನೆ ನೋಡ್ರಿ, ಇದು ಪದಗಳನ್ನ ಬಿಡಿಸಿ ಬರೆಯೋದು. ನಿಮ್ಗೆ ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ನಿಮ್ಗೆ ಕಲಿಸಿರ್ತಾರೆ. ಅದು ಇಂಥ ಒಂದು ಪ್ರಶ್ನೆಗಳು ನಿಮ್ಮ ಮೊರಾರ್ಜಿ ಆದರ್ಶ ಪರೀಕ್ಷೆಯಲ್ಲಿ ಬಂದ್ರೆ ಯಾವ ರೀತಿ ಬಿಡಿಸ್ಬೇಕು, ಯಾವ ರೀತಿ ಕಂಡುಹಿಡಬೇಕು ಅಂತ ನೋಡ್ರಿ. ಅಮ್ಮ ಪದವನ್ನು ಬಿಡಿಸಿದಾಗ ಅಂದ್ರೆ ಬಿಡಿಸಿ ಬರೆಯೋದು. ಇಲ್ಲಿ ನೋಡ್ರಿ ಭಾಳ ಸಿಂಪಲ್, ಅಮ್ಮ ಅಂದ್ರೆ ಇಲ್ಲಿ ಸ್ವರ ಯಾವಾಗಾದ್ರೂ ಚೇಂಜ್ ಆಗಂಗಿಲ್ಲ. ಪ್ಲಸ್ ಇಲ್ಲಿ ನೋಡ್ರಿ ಮೊದಲೇ ಅಕ್ಷರ ಹೊಡ್ಕೊತ ಹೋಗೋದು. ಇಲ್ಲಿ ಮಾ ಐತ್ರಿ, ಮಾ ವ್ಯಂಜನ ಕೊಡ್ಬೇಕ್ರಿ ಯಾವಾಗಾದ್ರೂ ಪ್ಲಸ್. ಇಲ್ಲಿ ಮಾ ಒತ್ತಕ್ಷರ ಮಾದ ಐತ್ರಿ, ಒತ್ತಕ್ಷರ, ಅದಕ್ಕಾಗಿ ಅದು ಮಾ ವ್ಯಂಜನ ಆಗ್ತತಿ. ಕೊನೆಯದಾಗಿ ಮ ಒಳಗ ಇರುವಂತಹ ಸ್ವರ ಅಸ್ವರ, ಅಮ್ಮ. ಇದು ಯಾವ ಆಯ್ಕೆಯಲ್ಲಿ ನೋಡ್ರಿ, ಇದು ಪ್ಲಸ್ ಮ ಪ್ಲಸ್ ಅ. ಎರಡನೇದು ಪ್ಲಸ್ ಮ, ಇದು ಆಗಂಗಿಲ್ಲ. ಮೂರನೇದು ಇದು ಆಗಂಗಿಲ್ರಿ. ನಾಲ್ಕನೇದು ಇದು ಆಗಂಗಿಲ್ಲ. ಯಾಕೆ ಆಗಂಗಿಲ್ಲಪ್ಪ ಅಂತಂದ್ರ ಒತ್ತಕ್ಷರ ಒತ್ತಕ್ಷರ ಮ ಐತಂದ್ರ ಅಲ್ಲಿ ಮ ವ್ಯಂಜನ್ ಪ್ಲಸ್ ಮ ವ್ಯಂಜನ್ ಹಾಕ್ಬೇಕು. ಅದಾದ ನಂತರ ಕೊನೆಯದಾಗಿ ಅಸ್ವರ ಬರಲೇಬೇಕು. ಒಂದು ಉದಾಹರಣೆ ಇನ್ನೊಂದು ಬಿಡಿಸೋಣ ನೋಡ್ರಿ. ಕನಕ ಕೊಟ್ಟಾರತ್ ನೋಡ್ರಿ, ಕನಕ ಇನ್ನು ಹೆಂಗೆ ಬಿಡಿಸ್ಬೇಕ್ರಿ? ಕನಕ ಅಂತಂದ್ರೆ ಮೊದಲೇದಾಗಿ ಕ ವ್ಯಂಜನ್, ಕಕ ಬಳಿ ಬಿಡಿಸಿ ಬರೆಯೋದು ನಿಮ್ಗೆ ಗೊತ್ತಿರ್ತೈತೆ ಆಲ್ರೆಡಿ. ಕ ವ್ಯಂಜನ್ ಪ್ಲಸ್ ಸ್ವರ ಸೇರಿದಾಗ ಇದು ಕ ಆಗ್ತದ ನೋಡ್ರಿ. ಕ ವ್ಯಂಜನ್ ಪ್ಲಸ್ ಸ್ವರ ಸೇರಿದಾಗ ಇದು ಕ ಆಗ್ತದ. ನೆಕ್ಸ್ಟ್ ನ ವ್ಯಂಜನ್ ಪ್ಲಸ್ ಸ್ವರ ಸೇರಿದಾಗ ನ ಆಗ್ತದ. ಕೊನೆಯದಾಗಿ ಕ ವ್ಯಂಜನ್ ಪ್ಲಸ್ ಸ್ವರ ಸೇರಿದಾಗ ಕ ಆಗ್ತದ. ಅದಕ್ಕಾಗಿ ಕನಕ. ಈ ರೀತಿ ನೀವು ಬಿಡಿಸಿ ಬರೆದ್ರೆ ಸರಿಯಾದಂಥ ಉತ್ತರವನ್ನು ಕಂಡುಹಿಡಿಬಹುದು. ಇದರ ಆಯ್ಕೆ ಆಪ್ಷನ್ A1 ಆಗ್ತದ, ಅಮ್ಮ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು. ಇದು ನಿಮ್ಮ ನದಿಯ ಅಳಲು 5th ಸ್ಟ್ಯಾಂಡರ್ಡ್ ಕನ್ನಡ ಪಾಠದಲ್ಲಿ ಇರ್ತಕ್ಕಂಥದ್ದು. ನದಿ ಅಳಲು ಪಾಠದಿಂದ ಕೇಳಿರುವಂತಹ ಪ್ರಶ್ನೆ. ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು. ಇದನ್ನ ಪ್ರಶ್ನೆ ಓದಿದ ಕೂಡಲೇ ಆನ್ಸರ್ ನೆನಪಾಗ್ತದೆ. ಏನಪ್ಪಾ ಅಂತಂದ್ರೆ ದೌರ್ಜನ್ಯ ನಿಲ್ಲಬೇಕು. ಅಲ್ಲಿ ಸೌಜನ್ಯ ಆಗಂಗಿಲ್ಲ, ಕಾರುಣ್ಯ ಆಗಲ್ಲ, ಪ್ರೀತಿ ಆಗಲ್ಲ. ಇವೆಲ್ಲ ಮೂರು ಒಂದ. ಸೌಜನ್ಯ ಪ್ರೀತಿ ಬರಲ್ಲ. ನದಿಯ ಮೇಲಾಗುತ್ತಿರೋ ದೌರ್ಜನ್ಯ ನಿಲ್ಬೇಕು. ಯಾಕಪ್ಪ ಅಂತಂದ್ರೆ ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರು ಸಿಗಬೇಕು. ಅಲ್ಲಿ ಸ್ನಾನ ಮಾಡಿದರೆ ರೋಗಗಳು ಬರ್ತಾವ. ಅದನ್ನ ಪೂರ್ತಿ ಹಾಳು ಮಾಡಿದವರು, ತ್ಯಾಜ್ಯ ವಸ್ತುಗಳನ್ನ ಬಿಟ್ಟವ್ರು ಯಾರಪ್ಪ ಅಂತಂದ್ರೆ ನಾವು ನೀವು ಕೂಡ ಬಿಟ್ಟಿದ್ದೆ. ಅದು ನಾವು ಒಂದು ನದಿಯೇ ಸ್ವಚ್ಛವಾಗಿರ್ಬೇಕಾದ್ರೆ ಎಲ್ಲರೂ ಕೂಡಿದಾಗ ಅದು ಸ್ವಚ್ಛ ಆಗ್ತದೆ. ಯಾಕಂದ್ರೆ ನಾವು ಅಲ್ಲೇ ದನ ಕರುಗಳನ್ನು ತೊಳೆಯುವುದು, ವಾಹನಗಳನ್ನು ತೊಳೆಯುವುದು, ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಕಾರ್ಖಾನೆಗಳಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ನದಿಗೆ ಬಿಡುವುದರಿಂದ ಏನಾಗ್ತದೆ, ನಾವು ನೀರು ಕುಡಿದ್ರೆ ನಮಗೆ ಆರೋಗ್ಯ ಹಾಳಾಗ್ತದೆ. ಅಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ಎಲ್ಲ ಅದು ಹಾಳಾಗ್ತದೆ. ಅದಕ್ಕಾಗಿ ಅದನ್ನು ನಾವು ಅದರ ಕಡೆ ಗಮನ ಹರಿಸ್ಬೇಕು. ಯಾಕೆ ಪಾಠವನ್ನು ಕೇಳುವುದು ಅಷ್ಟ ಅಲ್ಲ, ಪ್ರಶ್ನೆಗೆ ಉತ್ತರನ ಕಂಡುಕೊಳ್ಳೋದಕ್ಕಲ್ಲ, ಅಷ್ಟ ಅಲ್ಲ, ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೋಬೇಕು. ಅಂದಾಗ ಮಾತ್ರ ಸಾರ್ಥಕತೆ ಆಗ್ತದೆ. ಅದು ಆಪ್ಷನ್ B2 ಆಗ್ತದೆ ನೋಡ್ರಿ. 15ನೇ ಪ್ರಶ್ನೆ, ದಶರಥನು ನೆಲೆಸಿದ್ದ ನಗರ.
ದಶರಥನು ನೆಲೆಸಿದ್ದ ನಗರ. ಇಲ್ಲಿ ದಶರಥ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ರಾಮಾಯಣ. ರಾಮಾಯಣದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಯಾವಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ದಶರಥ, ರಾಮ, ಲಕ್ಷ್ಮಣ, ಸೀತೆ, ಶತ್ರುಘ್ನ ಪ್ರಮುಖ ಪಾತ್ರಗಳು. ಇಲ್ಲಿ ನೋಡ್ರಿ ಮೊದಲೇ ಆಯ್ಕೆ ಒಳಗೆ ಏನು ಕೊಟ್ರ ಮಥುರಾ. ಇವೆಲ್ಲ ನೋಡ್ರಿ ಇಲ್ಲಿರ್ತಕ್ಕಂಥ ಆಯ್ಕೆಗಳು 4 ರಾಜ್ಯಗಳು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಹಿಂದೂ ರಾಜ್ಯದ ಅಂದ್ರೆ ಹಿಂದೂ ದೇವರುಗಳ ಪವಿತ್ರವಾದಂತಹ ನಗರ. ಇಲ್ಲಿ ಮೊದಲೇದಾಗಿ ಆಯ್ಕೆ ನೋಡ್ರಿ ಮಥುರಾ. ಮಥುರಾದಲ್ಲಿ ಏನಂದ್ರೆ ಶ್ರೀಕೃಷ್ಣ ಜನ್ಮಭೂಮಿಯ ತಂದು ಕರೀತಾರ ಮಥುರಾ. ಯಾಕಂತಂದ್ರ ಇದು ಕಂಸನ ರಾಜಧಾನಿ. ಇದು ಯಮುನಾ ನದಿಯ ತೀರದಲ್ಲಿ ಇದೆ. ಯಮುನಾ ನದಿ ತೀರದಲ್ಲಿ ಇದೆ ಶ್ರೀಕೃಷ್ಣನ ಜನ್ಮಭೂಮಿ ಮಥುರಾ. ನೆಕ್ಸ್ಟ್ ಎರಡನೇ ಆಯ್ಕೆ ನೋಡ್ರಿ ವಾರಣಾಸಿ. ವಾರಣಾಸಿ ಅಂತಂದ್ರೆ ಇದಕ್ಕೆ ಹೆಸರ ಕಾಶಿ ಅಂತಲೂ ಕರೀತಾರ. ಇನ್ನೊಂದು ಯಾವ್ದು ಅಂತಂದ್ರೆ ಬನಾರಸ್ ಅಂತ ಕರೀತಾರೆ. ವಾರಣಾಸಿ ಬದ್ದೆಲ್ಲ ಮಾಹಿತಿ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು 12 ಶಿವನ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಕಾಶಿ ವಿಶ್ವನಾಥ ದೇವಾಲಯ. ಇದು ಜ್ಯೋತಿರ್ಲಿಂಗ ನೋಡ್ರಿ, ಕಾಶಿ ವಿಶ್ವನಾಥ ದೇವಾಲಯ. ನಮ್ಮ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗ, ಅದರಲ್ಲಿ ಒಂದು ಜ್ಯೋತಿರ್ಲಿಂಗ ವಾರಣಾಸಿಯಲ್ಲಿದೆ. ಅದಕ್ಕೆ ಹೆಸರ ಕಾಶಿ ಬನಾರಸ್ ಅಂತ ಕರೀತಾರೆ. ಅಲ್ಲಿ ಪ್ರಮುಖವಾದಂಥ ನೋಡ್ರಿ ಇಲ್ಲಿ ನದಿ ಯಾವ್ದು ಬರ್ತೈತಿಪ್ಪ ಅಂತಂದ್ರೆ ಇಲ್ಲಿ ಗಂಗಾ ನದಿ. ನಿಮ್ಗೆ ಗೊತ್ತಿರ್ಬೋದು ಕಾಶಿ ಯಾತ್ರಾ ಮಾಡ್ತಾರೆ. ಯಾಕಂದ್ರೆ ವಯಸ್ಸಾದ ಮೇಲೆ ಹಿರಿಯರು ಕಾಶಿ ಯಾತ್ರಾ ಮಾಡ್ತಾರೆ. ಯಾಕಂದ್ರೆ ಮೋಕ್ಷಕ್ಕಾಗಿ ಅಲ್ಲಿ ಮೋಕ್ಷಕ್ಕಾಗಿ ಹೋಗ್ತಾರೆ. ಎಲ್ಲಿ ಕಾಶಿಯಲ್ಲಿ. ಅದೇ ವಾರಣಾಸಿ. ಇನ್ನು ಮೂರನೇ ಆಯ್ಕೆ ಕಿಷ್ಕಿಂಧೆ. ಅಂದ್ರೆ ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ನಗರ. ಇಲ್ಲಿ ಈ ಕಿಷ್ಕಿಂಧೆ ಕಂಸನ ರಾಜಧಾನಿಯಾಗಿತ್ತು. ಕಿಷ್ಕಿಂಧೆ ಅನ್ನೋದು ಕಂಸನ ರಾಜಧಾನಿಯಾಗಿತ್ತು. ಅದೇ ರೀತಿ ಕೊನೆಯ ಆಯ್ಕೆ ಏನಪ್ಪ ಅಂತಂದ್ರೆ ಅಯೋಧ್ಯ. ಇಲ್ಲಿ ಬತ್ ನೋಡ್ರಿ ದಶರಥ ಅಂದ್ರೆ ಇಲ್ಲಿ ರಾಮನ ತಂದೆ. ಅಯೋಧ್ಯ ಅಂದ್ರೆ ಶ್ರೀರಾಮನ ಜನ್ಮಭೂಮಿ. ನೀವೆಲ್ಲ ಅಯೋಧ್ಯಕ್ಕೆ ಹೋಗಿಲ್ಲ ಅನ್ಸತಿ. ಯಾವಾಗಾದ್ರೂ ಸಾಧ್ಯ ಆದ್ರೆ ಹೋಗಿ ಬರ್ರಿ. ಯಾಕಂತಂದ್ರ ಮೊದಲ ಇದ್ದಿದ್ದಿಲ್ರಿ ಕಟ್ಟಡಿಗೆ ಅಯೋಧ್ಯ ಹೆಂಗೈತೆ ಶ್ರೀರಾಮನ ಮಂದಿರ. ಅಲ್ಲಿ ನೋಡಿದ ಕೂಡಲೇ ಒಂದು ಭಾಳ ಖುಷಿ ಅನಿಸುತ್ತೆ. ಹಿಂದೂ ದೇವಾಲಯದ ಪವಿತ್ರವಾದ ನಗರ ಯಾವಪ್ಪ ಅಂತಂದ್ರೆ ಅಯೋಧ್ಯ. ಇದು ಉತ್ತರ ಪ್ರದೇಶದ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ನಗರ. ಅದು ಅಯೋಧ್ಯ. ಅಲ್ಲಿ ಶ್ರೀರಾಮನ ಮಂದಿರ ಐತಿ. ಅದಕ್ಕಾಗಿ ಇದು ಯಾವ ನದಿಯ ದಂಡೆ ಮೇಲಿದೆ ಅಂದ್ರೆ ಸರಯೂ ನದಿ. ಇದು ಸರಯೂ ನದಿಯ ತೀರದಲ್ಲಿ ಉಗಮವಾದಂತಹ ಒಂದು ನಗರ ಅಯೋಧ್ಯ, ಶ್ರೀರಾಮನ ಮಂದಿರ. ಅದಕ್ಕಾಗಿ ನೋಡ್ರಿ ದಶರಥ ನೆಲೆಸಿದ ನಗರ ಯಾವಪ್ಪ ಅಂತಂದ್ರೆ ಡಿಪೋರ್ ಆಗ್ತದ ಅಯೋಧ್ಯ. ಅರ್ಥ ಆಯ್ತ್ರಿ? ಯಾಕಂದ್ರೆ ಇಷ್ಟು ಯಾಕೆ ಹೆಣ್ಣಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ರಾಮಾಯಣ ಬದಲ್ಲ ನೋಡ್ರಿ ದೊಡ್ಡ ಬುಕ್ ಅದ. ವಾಲ್ಮೀಕಿ ಬರೆದಂತಹ ರಾಮಾಯಣ ಬರೆದ್ರೆ ಯಾರು ಹೇಳ್ರಿ? ವಾಲ್ಮೀಕಿ ಅವರು. ಅದಕ್ಕೆ ಅದು ಅಷ್ಟೆಲ್ಲ ಓದಕ್ಕಾಗಲ್ಲ. ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ರೆ ಇದ್ರ ಹಿನ್ನೆಲೆ ಗೊತ್ತಿರ್ಬೇಕು ನಿಮ್ಗೆ. ಅದು ಏನೇನ ಪಾತ್ರಗಳು ಬರ್ತಾವೆ. ದಶರಥ, ರಾಮ, ಲಕ್ಷ್ಮಣ, ಸೀತೆ 14 ವರ್ಷ ವನವಾಸವನ್ನು ಮುಗಿಸ್ಕೊಂಡು ಅಯೋಧ್ಯಕ್ಕೆ ಬಂದಿರ್ತಾರೆ. ಅದಕ್ಕಾಗಿ ದಶರಥನ ನೆಲೆಸಿದ್ದ ನಗರ ಯಾವಪ್ಪ ಅಂತಂದ್ರೆ ಇದು ಅಯೋಧ್ಯ ಅಂತಂದ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸರಿಯಾಗಿ ಅಭ್ಯಾಸ ಮಾಡ್ಬೇಕ್ರಿ. ಯಾಕಂತಂದ್ರೆ ಪರೀಕ್ಷೆಯನ್ನು ಕೇವಲ ಭಾಳ ದಿನ ಉಳಿದಲ್ರಿ. ಹೆಚ್ಚು ಕಡಿಮೆ 22 ಸುಳತ್ರಿ. ಇವತ್ತು ತಾರೀಕು 6 ಅಂತಂದ್ರೆ 22 ಸುಳತಿ. ಅದಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡದೆ ನೀವು ಸ್ಟಡಿ ಮಾಡಬೇಕು. ಇಲ್ಲಿ ನೋಡ್ರಿ ಲೇಖನ ಚಿಹ್ನೆ ಬದಲು ಕೇಳ್ಯಾರ. ಲೇಖನ ಚಿಹ್ನೆಗಳು 16 ಪ್ರಶ್ನೆ. ಹೋ ಎಂಥ ಸುಂದರ ದೃಶ್ಯ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ. ಲೇಖನ ಚಿಹ್ನೆ ಇಲ್ಲಿ ನೋಡ್ರಿ ಆಯ್ಕೆ ಕೊಟ್ಟಾರ. ಪೂರ್ಣ ವಿರಾಮ ಇಲ್ಲಿ ಕೊಟ್ಟಾರ ನೋಡ್ರಿ. ಪೂರ್ಣ ವಿರಾಮ ಅಂತಂದ್ರೆ ಇದಕ್ಕೆ ಪೂರ್ಣ ವಿರಾಮ ಅಂತ ಕರೀತಾರೆ. ಒಂದು ವಾಕ್ಯ ಪೂರ್ಣಗೊಂಡ ಮೇಲೆ ಬಳಸುವಂಥ ಚಿಹ್ನೆಗೆ ಪೂರ್ಣ ವಿರಾಮ ಚಿಹ್ನೆ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ. ಒಂದು ಪ್ರಶ್ನೆ ಹಾಕುವಾಗ ಯಾರು, ಏಕೆ, ಹೇಗೆ, ಎಲ್ಲಿ ಅವು ಪ್ರಶ್ನಾರ್ಥಕ ಚಿಹ್ನೆ. ನೆಕ್ಸ್ಟ್ ಭಾವಸೂಚಕ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ. ಕೋಪ, ಅಚ್ಚರಿ, ಗಾಬರಿ, ಸಂತೋಷವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಬಳಸುವಂತಹ ಚಿಹ್ನೆಗೆ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಭಾವಸೂಚಕ ಚಿಹ್ನೆ. ಹೋ ಎಂತ ಸುಂದರ, ಸಂತೋಷ ಬತ್ತಲ್ರಿ ಆ ರೀತಿ. ಅಲ್ಪ ವಿರಾಮ ಅಂದ್ರೆ ವಾಕ್ಯಗಳಲ್ಲಿ ಉಪವಾಕ್ಯಗಳಿದ್ರೆ ಅದಕ್ಕೆ ಅಲ್ಪ ವಿರಾಮ. ಇದು ಅಲ್ಪ ವಿರಾಮ ಅಂತ ಬರ್ತದ. ಇವು ಲೇಖನ ಚಿಹ್ನೆಗಳ ಬದಲು ನೀವು ಮಾಹಿತಿ ಇರಬೇಕು. ಅದಕ್ಕಾಗಿ ಹೋ ಎಂತ ಸುಂದರ ದೃಶ್ಯ ಅಂದ್ರೆ ಅಲ್ಲಿ ಬಳಸುವಂತಹ ಚಿಹ್ನೆ ಯಾವಪ್ಪ ಅಂತಂದ್ರೆ C3 ಭಾವಸೂಚಕ ಚಿಹ್ನೆ.
ಕ್ಲಿಯರೇ? ಇನ್ನ ಮುಂದಿನ ಪ್ರಶ್ನೆ ನೋಡೋದಾದ್ರ ಮುಂದಿನ ಪ್ರಶ್ನೆ ನೋಡ್ರಿ. ಸಂತೋಷನು ನಿನ್ನೆ ಒಂದು ಹೊಸ ಸೈಕಲ್ ಖರೀದಿಸಿದನು. ಈ ವಾಕ್ಯ ಯಾವ ಕಾಲವನ್ನು ಸೂಚಿಸುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತದೆ. ಕಾಲ ಅಂತಂದ್ರೆ ಇಲ್ಲಿ ಟೆನ್ಸ್, ನೀವು ಇಂಗ್ಲೀಷಲ್ಲಿ ಕಲಿತಿರಲ್ಲ, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ನೋಡ್ರಿ, ಬಹಳ ಸರಳವಾದಂಥದ್ದು. ಭೂತಕಾಲ, ಭೂತಕಾಲ ಅಂದ್ರೆ ಹಿಂದೆ ನಡೆದು ಹೋದಂತಹ ಸಂಗತಿ. ಅದು ಪ್ರತ್ಯಯ ಯಾವಪ್ಪ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಪ್ರತ್ಯಯಗಳು. ದ ಪ್ರತ್ಯಯ. ವರ್ತಮಾನ ಕಾಲ ಸದ್ದ ನಡೀತಿರ್ಬೇಕು, ಪ್ರೆಸೆಂಟ್ ಟೆನ್ಸ್. ಇದು ಉತ್ ಪ್ರತ್ಯಯ, ಉತ್ ಪ್ರತ್ಯಯ. ನೆಕ್ಸ್ಟ್ ಭವಿಷ್ಯತ್ ಕಾಲ, ಫ್ಯೂಚರ್ ಟೆನ್ಸ್ ಅಂದ್ರೆ ಮುಂದೆ ಆಗುವುದು. ಇದು ಯಾವ್ದು ಪ್ರತ್ಯಯ ಅಂತಂದ್ರೆ ವ ಪ್ರತ್ಯಯ. ಇವು ಮೂರು ನೆನಪಿಟ್ಕೊಂಡ್ರೆ ಒಂದು ಮಾರ್ಕ್ಸ್ ಫಿಕ್ಸ್ ರೀ. ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ದ ಪ್ರತ್ಯಯ. ದ ಪ್ರತ್ಯಯ ಅಂದ್ರೆ ಖರೀದಿಸಿದನು, ಆಲ್ರೆಡಿ ಅವ್ನು ಖರೀದಿ ಮಾಡ್ಯಾನ. ಸಂತೋಷನು ನಿನ್ನೆ ಒಂದು ಹೊಸ ಸೈಕಲ್, ಮುಗಿದೋಗಿದ್ ಪಾಸ್ಟ್ ಟೆನ್ಸ್. ಅದಕ್ಕಾಗಿ ಇಲ್ಲಿ ದ ಪ್ರತ್ಯಯ ಬಂದ್ರೆ ಇಲ್ಲಿ ಅದು ಭೂತಕಾಲ ಆಗ್ತತಿ. ಸಂತೋಷನು ಖರೀದಿಸುವನು, ಖರೀದಿಸುವನು ಅಂತಂದ್ರೆ ಅದು ಭವಿಷ್ಯತ್ ಕಾಲ, ಅದು ಫ್ಯೂಚರ್ ಟೆನ್ಸ್ ಆಗ್ತದ. ವರ್ತಮಾನ ಕಾಲ ಖರೀದಿಸುತ್ತಿದ್ದನು ಅಥವಾ ಊಟ ಮಾಡುತ್ತಿದ್ದನು, ಹೋಗುತ್ತೇನೆ, ಬರುತ್ತೇನೆ. ತ ಪ್ರತ್ಯಯ ಆದ್ರೆ ಅದು ವರ್ತಮಾನ ಕಾಲ ಆಗ್ತತಿ. ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂತಂದ್ರೆ ಖರೀದಿಸನು. ಈ ಆಪ್ಷನ್ ಎ ಭೂತಕಾಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ದ ಪ್ರತ್ಯಯ ಬಂತೆ. ದ ಪ್ರತ್ಯಯ ಬಂದ್ರೆ ಭೂತಕಾಲ, ಉತ್ ಅಂದ್ರೆ ತ ಪ್ರತ್ಯಯ ಬಂದ್ರೆ ವರ್ತಮಾನ ಕಾಲ, ವ ಪ್ರತ್ಯಯ ಬಂತಂದ್ರೆ ಭವಿಷ್ಯತ್ ಕಾಲ. ಅದಕ್ಕಾಗಿ ಇಂಗ್ಲೀಷ್ನಲ್ಲೂ ಬಹಳ ಸರಳವಾಗಿರುತ್ತೆ. ಪಾಸ್ಟ್ ಟೆನ್ಸ್, ಫ್ಯೂಚರ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದಕ್ಕಾಗಿ ಅದರ ಕುರಿತು ಒಂದು ಸ್ವಲ್ಪ ಗಮನ ಇರಲಿ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ. ಮುಳ್ಳುಗಳಿವೆ, ಅಪಾಯವಿಲ್ಲ. ಸಂಖ್ಯೆಗಳಿವೆ, ಲೆಕ್ಕದ ಪುಸ್ತಕವಲ್ಲ. ಗಂಟೆ ಹೊಡೆಯುತ್ತದೆ, ದೇವಾಲಯವಲ್ಲ. ಈ ಒಗಟನ್ನು ಬಿಡಿಸಿ. ಒಗಟು ಬಹಳ ಸರಳವಾದಂಥ ಒಗಟು. ಇಲ್ಲಿ ಆಲ್ರೆಡಿ ನಿಮ್ಮ ಚಿತ್ರ ಕಾಣ್ತಿರ್ಬೇಕು. ಇದು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತದೆ, ಗಡಿಯಾರ. ಮುಳ್ಳುಗಳಿವೆ, ಅಪಾಯವಿಲ್ಲ. ಇವ ಮುಳ್ಳುಗಳು ಇಲ್ಲಿ ಏನು ತೆಗತಿರ್ಲ, ನಿಮಿಷದ್ದು, ಸೆಕೆಂಡ್ದು, ಗಂಟೆದು. ಸಂಖ್ಯೆಗಳಿವೆ, ಲೆಕ್ಕದ ಪುಸ್ತಕ ಅಲ್ಲ. ಸಂಖ್ಯೆ ಅದಾವ ಇಲ್ಲಿ, ಸಂಖ್ಯೆ ಬರ್ದಿವಿ, ಲೆಕ್ಕದ ಪುಸ್ತಕವಲ್ಲ. ಗಂಟೆ ಹೊಡೆಯುತ್ತದೆ, ದೇವಾಲಯವಲ್ಲ. ಗಂಟೆ ಅಂದ್ರೆ ಅಲಾರಾಮ್ ಸೌಂಡ್ ಹೊಡೆಯತ್ಲಿ, ಅದಕ್ಕೆ ದೇವಾಲಯ ಅಲ್ಲ. ಅದಕ್ಕಾಗಿ ಏನಾಗ್ತತ್ರಿ, ಅದು ಆನ್ಸರ್ ಡಿ4 ಆಗ್ತದ. ಇಲ್ಲಿ ಗಣಕಯಂತ್ರ, ಗಣಕಯಂತ್ರ ಅಂತಂದ್ರೆ ಕಂಪ್ಯೂಟರ್, ಇದಾಗಂಗಿಲ್ಲ. ಮೊಬೈಲ್ ನಿಮ್ದು ಜಂಗಮವಾಣಿ, ಇದು ಆಗಂಗಿಲ್ಲ. ಕೇಳ್ತಾರೆ ಮೊದಲ ಏನಂತ ಕರಿತಿದ್ರ ಕನ್ನಡದಲ್ಲಿ, ಅದನ್ನು ಕೇಳ್ಬೋದು. ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್, ಮೊಬೈಲ್ ಅಂದ್ರೆ ಜಂಗಮವಾಣಿ, ದೂರದರ್ಶನ ಅಂದ್ರೆ ನಿಮ್ಗೆ ಗೊತ್ತೈತಿ ಟಿವಿ, ಟೆಲಿವಿಷನ್ ಅಂತ ಕರೀತಾರ. ಅದಕ್ಕಾಗಿ ಇಲ್ಲಿ ಗಡಿಯಾರ, ಟೈಮ್, ಅದು ಆನ್ಸರ್ ಆಗ್ತದೆ ಡಿ4. ಇನ್ನ 19ನೇ ಪ್ರಶ್ನೆ. 19ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಕೆಳಗಿನವುಗಳಲ್ಲಿ ಅನ್ವರ್ಥನಾಮವಲ್ಲದ ಪದವನ್ನು ಗುರುತಿಸಿ. ಇಲ್ಲಿ ನಿಮ್ಗ ಅನ್ವರ್ಥನಾಮವಲ್ಲದ ಪದ ಅಂದ್ರೆ ನೋಡ್ರಿ, ಇಲ್ಲಿ ನಾಮಪದಗಳಲ್ಲಿ ಬರ್ತದ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ಇಲ್ಲಿ ರೂಢನಾಮ ಅಂತಂದ್ರ ರೂಢಿಯಿಂದ ಬಂದಿರೋದು, ಬೆಟ್ಟ, ಗುಡ್ಡ, ನದಿ, ಈ ರೀತಿ ಹಿಮಾಲಯ, ಈ ರೀತಿ ಕರಿತಾರು. ಅಂಕಿತನಾಮ ಅಂತಂದ್ರೆ ಇಟ್ಟಂತಹ ಹೆಸರುಗಳು, ಅಂದ್ರೆ ಈಗ ಸುರೇಶ, ಬಿಜಾಪುರ, ಬೆಂಗಳೂರ, ಈ ರೀತಿ. ಅನ್ವರ್ತಕ ನಾಮ ಅಂದ್ರೆ ವ್ಯವಹಾರದ ಲಕ್ಷಣಕ್ಕನುಗುಣವಾಗಿ ಇಟ್ಟಿಟ್ಟಂತ ಹೆಸರು. ವ್ಯವಹಾರದ ಲಕ್ಷಣ ಅಂದ್ರೆ ಈಗ ರೋಗಿಯನ್ನು ನೋಡ್ತಿದ್ರ ಡಾಕ್ಟರ್ ಅಂತ ಕರಿತಾರ್ರಿ, ಪಾಠವನ್ನ ಮಾಡ್ತಾರೆ ಶಿಕ್ಷಕ ಅಂತ ಕರಿತಾರು. ಈ ರೀತಿ ನೋಡ್ರಿ ಯಾವ್ದವು. ಇಲ್ಲಿ ಉದ್ಯೋಗಿ ಅನ್ನೋದು ಅನ್ವರ್ತಕ ನಾಮನ ಆಗ್ತತಿ. ಈ ಜೋಶಪ್ಪ ಅನ್ನೋದು ಅಂಕಿತ ನಾಮ ಆಗ್ತಿರೋದು. ಸನ್ಯಾಸಿ ಅನ್ನೋದು ಅನ್ವರ್ತಕ ನಾಮ ಆಗ್ತತಿ. ವೈದ್ಯ ಅನ್ನೋದು ಅನ್ವರ್ತಕ ನಾಮ ಆಗ್ತತಿ. ಇಲ್ಲಿ ಪ್ರಶ್ನೆ ಏನ್ ಕೇಳ ಅರ್ಥ ಮಾಡ್ಕೊರಿ. ಕೆಳಗಿನವುಗಳಲ್ಲಿ ಅನ್ವರ್ಥ ನಾಮವಲ್ಲದ ಪದವನ್ನು ಗುರುತಿಸಿ. 3 ಅನ್ವರ್ತಕ ನಾಮ ಅಂತಂದ್ರೆ ಜೋಸೆಫ್, ಇದು ಆಗಂಗಿಲ್ಲ. ಆಗಂಗಿಲ್ಲ ಅಂದ್ರೆ ಆನ್ಸರ್ ಇದಾಗ್ತತಿ. ಯಾಕಂತಂದ್ರೆ ಅಂಕಿತ ನಾಮ ಇಟ್ಟಂತ ಹೆಸರು ಜೋಸೆಫ್. ಆನ್ಸರ್ B2 ಆಗ್ತತಿ. ಆನ್ಸರ್ B2. ಓಕೆ. ಯಾಕಂದ್ರೆ ನಾವು ಅಲ್ಲಿ ಮ್ಯಾಪ್ ಪ್ರಶ್ನೆ ಏನು ಕೇಳ್ಯಾರ ನೋಡ್ಬೇಕ್ರಿ. ಮೊದಲ ಏನ ಅನ್ವರ್ತಕ ನಾಮ ಕೇಳ್ಯಾರು, ಅಲ್ಲದ ಕೇಳ್ಯಾರು, ಅಥವಾ ರೂಢನಾಮವಲ್ಲದ, ಅಂಕಿತನಾಮವಲ್ಲದ. ಅಲ್ಲಿ ಅಂಕಿತನಾಮವಲ್ಲದ ಕೇಳಂದ್ರೆ ಅಂಕಿತನಾಮ ನಾವು ಅಲ್ಲಿ ಕೊಟ್ಟಿರ್ತಾನೆ ಆಯ್ಕೆ ಒಳಗೆ, ಅದನ್ನ ಹಾಕಬಾರ್ದು. ಅಂಕಿತನಾಮ ಇರ್ಲಾರ್ದು ಕೊಡ್ಬೇಕು ನೀವು. ರೂಢನಾಮ ಅಲ್ಲದಂದ್ರೆ ರೂಢನಾಮ ಹಾಕಬಾರ್ದು ನಾವು. ದಡಗನ ಹಾಕಿಬಿಡೋದು, ಹೊಲ ಗದ್ದೆ, ಬೆಟ್ಟ ಗುಡ್ಡ, ಆ ರೀತಿ ಮಾಡಬಾರ್ದು. ಪ್ರಶ್ನೆಯನ್ನ ಸರಿಯಾದ ರೀತಿಯಲ್ಲಿ ಓದ್ಕೋಬೇಕು, ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಾ? ಇನ್ನು ಕೊನೆಯ ಪ್ರಶ್ನೆ ನೋಡ್ರಿ. ಇದು ಲಿಂಗಗಳ ಮೇಲೆ, ಜೆಂಡರ್ ಲಿಂಗಗಳ ಮೇಲೆ ಐತಿ. ಗೌಡತಿ. ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರೆಯಿರಿ. ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರೆಯಿರಿ. ನೋಡ್ರಿ, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರ್ರಿ. ಹೆಂಗೆ ಯಾರು ನೋಡ್ರಿ. ಪುಲ್ಲಿಂಗ ಅಂತಂದ್ರ ನೋಡ್ರಿ, ಲಿಂಗಗಳಂದ್ರೆ ಲಿಂಗ ಗೊತ್ತಾಯ್ತು ನಿಮ್ಗೆ. ಪುಲ್ಲಿಂಗ ಅಂದ್ರ
ಗಂಡಸು ಎಂಬುದನ್ನು ಸೂಚಿಸುವಂಥ ಪದಗಳಿಗೆ ಪುಲ್ಲಿಂಗ ಅಂತ ಕರೀತಾರೆ. ಸ್ತ್ರೀಲಿಂಗ ಅಂತಂದ್ರೆ ಹೆಂಗಸು ಎಂಬುದನ್ನು ಸೂಚಿಸುವ ಪದಕ್ಕೆ ಸ್ತ್ರೀಲಿಂಗ ಅಂತ ಕರೀತಾರ. ಇಲ್ಲಿ ಗೌಡತಿ ನೋಡ್ರಿ, ಗೌಡತಿ ಅಂತಂದ್ರೆ ಗೌಡ, ಗೌಡ, ಗೌಡತಿ, ಶಿಕ್ಷಕ, ಶಿಕ್ಷಕಿ, ವೈದ್ಯ, ವೈದ್ಯೆ, ಈ ರೀತಿ ಪುಲ್ಲಿಂಗ ಸ್ತ್ರೀಲಿಂಗ ನಾವು ಬದಲಾವಣೆ ಮಾಡಬೇಕು. ಇಲ್ಲಿ ಅರಸ ಅಂದ್ರೆ ಒಂದ, ರಾಜ ಅಂದ್ರೆ ಒಂದ, ಅದಕ್ಕಾಗಿ ಇಲ್ಲಿ ಗೃಹಸ್ಥ ಅಂದ್ರೆ ಮನೆಯಲ್ಲಿರೋರು. ಇಲ್ಲಿ ಗೌಡ, ಗೌಡ, ಗೌಡತಿ, ಅದಕ್ಕಾಗಿ ಆನ್ಸರ C3 ಆಗ್ತೈತಿ. ಗೌಡ ಚಿತ್ರ ಯಾವಾಗಂಗಿಲ್ಲ, ಈ ರೀತಿ ಆನ್ಸರ್ ಆಗ್ತತಿ. ಗೌಡತಿ ಎಂಬ ಪದದ ಸ್ತ್ರೀಲಿಂಗ ಪುಲ್ಲಿಂಗ ರೂಪ ಯಾವಪ್ಪ ಅಂತಂದ್ರೆ ಗೌಡ, ಆಪ್ಷನ್ C3. ಕ್ಲಿಯರ್ ರೀ? ಇದು ಮೊರಾರ್ಜಿ ಪ್ರಶ್ನೆ ಪತ್ರಿಕೆ, ಹಿಂದಿನ ವರ್ಷದಲ್ಲಿ ಕೇಳಿರುವಂಥ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣಾತ್ಮಕವಾಗಿ ಬಿಡಿಸಿದ್ದೀವು. ಕನ್ನಡ ವ್ಯಾಕರಣ ಸಂಬಂಧಪಟ್ಟಂಗ ನೀವು ಮೊರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಆಳ್ವಾಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಬಹಳ ಮಹತ್ವವಾದಂಥದ್ದು, ಬಹಳ ಸರಳವಾಗಿ ಕೇಳ್ತಾರ. ಅದು ನೀವು ಕನ್ಫ್ಯೂಸ್ ಮಾಡ್ಕೋತೀರಿ. ಕನ್ಫ್ಯೂಸ್ ಯಾರಿಗೆ ಆಗ್ತದೆ ಹೇಳ್ರಿ? ಯಾರಿಗೆ ಗೊಂದಲ ಆಗ್ತದಪ್ಪ ಅಂತಂದ್ರೆ ಯಾರು ಸರಿಯಾಗಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಾರ್ದು ಯಾರು ಓದ್ತಾರಲ್ಲ ಅವ್ರಿಗೆ ಗೊಂದಲ ಆಗ್ತೈತಿ, ಕನ್ಫ್ಯೂಸ್ ಆಗ್ತಾವೆ, ತಪ್ಪಾಗೋ ಚಾನ್ಸಸ್ ಇರತ್ತೆ. ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಸರಿಯಾದ ರೀತಿಯಿಂದ ಓದ್ರಿ. ಮೊರಾರ್ಜಿ ಪ್ರಶ್ನೆ ಪತ್ರಿಕೆ ಈ ರೀತಿ ಬಿಡಿಸು. ಇವತ್ತಿನ ತರಗತಿಯಲ್ಲಿ ಏನಾದರೂ ನಿಮಗೆ ಡೌಟ್ಸಾ, ಏನಾದರೂ ನಿಮಗೆ ಗೊಂದಲ ಏನಾದರೂ ಇದ್ದರೆ, ಸಜೆಷನ್ ಇದ್ರಂದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಅದಕ್ಕಾಗಿ ಇಲ್ಲಿವರೆಗೆ ನನ್ನ ಕ್ಲಾಸ್ ಕೇಳಿದ್ದೀರಿ. ಏನಾದರೂ ನಿಮಗೆ ಕಮೆಂಟ್ ಮಾಡುವಂಗಿದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಬೇಕಾತಂದ್ರೆ ಶೇರ್ ಮಾಡಿರಿ. ಯಾಕಂತಂದ್ರೆ ಮಕ್ಕಳಿಗೆ ಮೊರಾರ್ಜಿ ಎಕ್ಸಾಮ್ ಇನ್ನೊಂದು 15-20 ದಿವಸನೇ ಬರ್ತಾವೆ. ಅದಕ್ಕಾಗಿ ಅವ್ರಿಗೆ ಅನುಕೂಲ ಆಗ್ತತಿ. ಯಾವುದ್ಯಾವುದು ವಿಡಿಯೋ ಶೇರ್ ಮಾಡ್ತಿರ್ತೀರಿ, ಆದರೆ ಈ ವಿಡಿಯೋ ಶೇರ್ ಮಾಡಿರಿ. ಯಾರಾದರೂ ಬೇರೆ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ರಿಲೇಷನ್ ಮಕ್ಕಳಾಗಿರ್ಬೋದು, ಅವ್ರಿಗೆ ಕೂಡ ಹೆಲ್ಪ್ ಆಗ್ತದೆ. ಮತ್ತೆ ಏನಾದ್ರು ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀವಿ. ಎಲ್ಲರಿಗೂ ಧನ್ಯವಾದ.